ಸೌಂದರ್ಯದೊಳ್ ದ್ವಂದ್ವ ಬಾಂಧವ್ಯದೊಳ್ ದ್ವಂದ್ವ ದ್ವಂದ್ವವೀ ಲೋಕ ಸಹವಾಸಗಳೊಳೆಲ್ಲ ಮುಂದೆ ನೀನಾವು ಭಯಗಳ ದಾಟಿ ಸಾಗುತ್ತಿರೆ ಬಂಧಮೋಚನ ನಿನಗೆ ಮಂಕುತಿಮ್ಮ. ಇಡೀ ಪ್ರಪಂಚದಲ್ಲಿ ಲೌಕಿಕ ವಿಷಯಗಳನ್ನು ತಗೊಂಡ್ರೆ ಅಂದರೆ ಪ್ರಪಂಚದ ಸೌಂದರ್ಯ ಆಗಿರ್ಬೋದು ಅಥವಾ ನಾವು ಇಟ್ಕೊಂಡಿರುವಂತಹ ಸಂಬಂಧಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ದ್ವಂದ್ವತೆಗಳಿರುತ್ತೆ. ನಾವು ಯಾರೋ ಒಬ್ಬನ ನಾವು ನಮ್ಮ ಜೀವನದಲ್ಲಿ ಬಿಟ್ಕೊಳ್ತಾ ಇದ್ದೀವಿ ಅಂದರೆ ಅವನನ್ನು ಬಿಟ್ಕೋಬೋದಾ ಬೇಡವಾ, ಅವ್ನು ನನಗೆ ಬೇಕಾ ಬೇಡವಾ, ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಅಥವಾ ಇನ್ನೇನೋ ಒಂದು ವಸ್ತು ನಮಗೆ ಇಷ್ಟ ಆಗಿರುತ್ತೆ, ಅದು ಇವಾಗ ತೊಗೊಳ್ಬೇಕಾ ಬೇಡವಾ, ಅದು ಬೇಕಾ ಬೇಡವಾ, ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಈ ದ್ವಂದ್ವತೆಗಳಿಗೆ ಒಂಥರ ಕೊನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಆದರೆ ಈ ದ್ವಂದ್ವತೆಗಳನ್ನೆಲ್ಲ ನಾವು ಮೀರಿದಾಗ, ಇದು ಯಾವುದೋ ನನಗೆ ಸಂಬಂಧಪಟ್ಟಿದ್ದಲ್ಲ, ನನಗೆ ಯಾವುದಕ್ಕೂ ಕೂಡ ನಾನು ಅಂಟ್ಕೊಂಡಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಮಗೆ ಮೋಕ್ಷ ಸಿಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಬಂಧ ವಿಮೋಚನೆಗೆ ಈ ದ್ವಂದ್ವಗಳನ್ನೆಲ್ಲ ಮೀರೋದೇ ದಾರಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ ಅಲ್ವಾ? ನಮಸ್ಕಾರಗಳು.